ಹಲೋ ಫ್ರೆಂಡ್ಸ್, ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಮೀನಾ ಊಟ ತೊಗೊಂಡು ಬರ್ತಾಳೆ. ಅವರು ಚಪ್ಪಲಿ ಹೊಲಿತಾ ಹಾಗೆ ಕೂತಿರ್ತಾರೆ. ಹೇಗಿದ್ದೀರಾ ಅಂತ ಹೇಳಿದಾಗ, ಚೆನ್ನಾಗಿದ್ದೀನಮ್ಮ ನೀನು ಅಂತ ಹೇಳಿದಾಗ, ಸರಿ ಆಯಿತು ಬನ್ನಿ ಊಟ ಮಾಡಿ ಅಂತ ಹೇಳ್ತಾರೆ. ಇರಮ್ಮ, ಒಂದು 3 ಜೊತೆ ಚಪ್ಪಲಿ ಕೊಟ್ಟಿದ್ದಾರೆ, ಅದಾದಮೇಲೆ ಹೊಲಿದ್ಬಿಟ್ಟು ಊಟ ಮಾಡ್ತೀವಿ ಅಂತ ಹೇಳಿದಾಗ, ನನ್ನೇ ನೀನೇನಾದ್ರೂ ಊಟ ಕೊಡದೆ ಹೋಗಿದ್ರೆ ಇವತ್ತು ನಾವಿಲ್ಲಿ ಈ ಕೆಲಸ ಮಾಡ್ತಾ ಇರಲಿಲ್ಲಮ್ಮ ಅಂತ ಹೇಳ್ತಾರೆ. ಅಯ್ಯೋ ಹಾಗೆಲ್ಲ ಯಾಕೆ ಹೇಳ್ತೀರಾ, ನಿಮ್ಗೆ ಹೊಟ್ಟೆ ಹಸ್ತಿತ್ತು, ನನ್ನ ಹತ್ರ ಊಟ ಇತ್ತು, ಊಟ ಕೊಟ್ಟೆ ಅಷ್ಟೇ ಅಂತ ಹೇಳ್ತಾಳೆ. ಆಗ ಬನ್ನಿ ಊಟ ಮಾಡಿ. ಅವರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಅನಿಸುತ್ತೆ. ನಾನು ಅವ್ರು 3 ಜೊತೆ ಚಪ್ಪಲಿ ಹೊಲ್ದು ಕೊಟ್ಬಿಡ್ಲಾ ಅಂತ ಹೇಳಿದಾಗ, ಯಾರು ಅಂತ ಹೇಳಿ ಕೇಳ್ತಾಳೆ. ಅಲ್ಲೇ ನಿಂತಿದ್ದಾರಲ್ಲಮ್ಮ ಅಂತ ಹೇಳಿದಾಗ, ಸೂರ್ಯ ಅಲ್ಲಿ ನಿಂತಿರ್ತಾನೆ. ಅದನ್ನ ನೋಡಿ ಅವನು ಕೂಡ ಅಲ್ಲಿಗೆ ಬರ್ತಾನೆ. ಆಗ ಇವರೇ ಅಮ್ಮ ಚಪ್ಪಲಿ ಹೊಲಿಯೋದು ಕೊಟ್ಟಿರೋದು, ನೀನು ಊಟ ಕೊಟ್ಟಿರೋದ್ರಿಂದ ಇವತ್ತು ನಾವು ಕೂಡ ಆರೋಗ್ಯವಾಗಿ ಕೂತ್ಕೊಂಡು ಚಪ್ಪಲಿ ಹೊಲಿತಾ ಇದ್ದೀವಿ, ಇಲ್ಲಾಂದಿದ್ರೆ ನಮ್ಮ ಪರಿಸ್ಥಿತಿ ನಾವಿಲ್ಲಿ ಇರೋದಕ್ಕೆ ಆಗ್ತಿತ್ತೋ ಇಲ್ವೋ ಅಂತ ಹೇಳ್ತಾ ಇರ್ತಾರೆ. ಆಗ ಇವರು 3 ಜೊತೆ ಚಪ್ಪಲಿ ಕೊಟ್ಟಿದ್ದಾರೆ, ಇವ್ರ ಹೆಂಡತಿ ಮಕ್ಕಳು ಎಲ್ಲ ಖುಷಿಯಾಗಿರಲಿ ಅಂತ ಹೇಳ್ತಾರೆ. ಓ ಹಾಗಿದ್ರೆ ಇವ್ರ ಹೆಂಡ್ತಿನ ತುಂಬ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳ್ತೀರಾ ತಾತ ಅಂತ ಕೇಳ್ತಾಳೆ. ಇಲ್ವಮ್ಮ, ಬೇರೆಯವ್ರಿಗೆ ಇಷ್ಟೊಂದು ಮರ್ಗೋ ಜೀವ ತನ್ನ ಮನೆಯವ್ರಿಗೆ ಮರ್ಗಲ್ವಾ ಅಂತ ಹೇಳ್ತಾರೆ. ನೀನು ಅಷ್ಟೇ ನಮಗೆ ಊಟ ಕೊಟ್ಟು ದೇವತೆ ಆಗಿದೆಯಾ, ನೀನು ನಿನ್ನ ಗಂಡ ಮಕ್ಕಳ ಜೊತೆ ಖುಷಿಯಾಗಿ ಬಾಳು ಅಂತ ಹೇಳ್ತಾರೆ. ಸರಿ ತಾತ ಅಂತ ಇಬ್ಬರು ಕೂಡ ನಗಾಡ್ತಾ ಇರ್ತಾರೆ. ಹಾಗೆ ನೀವು ಊಟ ಮಾಡಿ ಅಂತ ಇಟ್ಬಿಟ್ಟು ಇಬ್ಬರು ಕೂಡ ಅಲ್ಲಿಂದ ಹೊರಟ್ಬಿಡ್ತಾರೆ. ಸೂರ್ಯ ಗ್ಯಾರೇಜಿಗೆ ಬರ್ತಾನೆ. ಅಲ್ಲಿ ನೋಡಿದ್ರೆ ಚೇತನ ಚೆನ್ನಾಗಿ ಕುಡಿದು ಬಿದ್ದೋಗ್ಬಿಟ್ಟಿರ್ತಾನೆ. ಇದೇನೋ ಇವನೇನೋ ಈ ಬೇಸಿಗೆ ಕಾಲದಲ್ಲಿ ಬೇವಿನಕಾಯಿ ರಸ ಕುಡಿತಾರಲ್ಲ ಹಂಗೆ ಕುಡಿದು ಒದ್ದಾಡ್ತಾ ಇದ್ದಾನೆ ಅಂತ ಹೇಳಿದಾಗ, ಹ್ಞೂ ಮಗ ಚೆನ್ನಾಗಿ ಮಧ್ಯಾಹ್ನನೇ ಟೈಟ್ ಆಗಿಬಿಟ್ಟವನೆ ಅಂತ ಹೇಳಿದಾಗ, ಯಾಕೋ ಹೀಗೆಲ್ಲ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದಾಗ, ಅಯ್ಯೋ ಸೂರ್ಯ ಬಂದೇನೋ ಬಾ, ಏನು ಮಗ ಯಾಕೆ ಬಂದೆ ಅಂತ ಹೇಳ್ತಾನೆ. ಲವ್ ಏನೋ ನಿನ್ನ ಪರಿಸ್ಥಿತಿ, ಯಾಕೋ ಹೀಗೆಲ್ಲ ಕೂತಿದ್ಯಾ? ಏನೂ ಇಲ್ಲ ಬಿಡ ಮಗ, ಹೋಗು ಮಗ ನೀನು ಕೆಲಸ ನೋಡ್ಕೊ ಅಂತ ಹೇಳ್ತಾನೆ. ಮಧ್ಯಾಹ್ನದ ಹೊತ್ತೇನೆ ಫ್ರೆಂಡ್ಸ್ಗಳು ಕುಡ್ದು ಹಾಳಾಗ್ತಾ ಇದ್ರೆ ನೋಡ್ಕೊಂಡು ಸುಮ್ಮನಿರೋ ಫ್ರೆಂಡ್ ಅಲ್ಲ ಮಗ ನಾನು, ಏನಾಯ್ತು ಹೇಳೋ ಅಂತ ಹೇಳ್ತಾನೆ. ಮಗ ನಮ್ಮ ದೊಡ್ಡಪ್ಪಂಗೆ ನಿನ್ನೆ ಷಷ್ಠಿ ಪೂರ್ತಿ ಮಾಡಿದ್ರು ಕಣೋ ಅಂತ ಹೇಳ್ತಾರೆ. ಹೌದಾ ಅಂತ ಹೇಳಿದಾಗ, ಹ್ಞೂ ಮಗ, ಈಗ ನಾವು ನಮ್ಮ ಅಪ್ಪಂಗೂ ಮಾಡಬೇಕು, ಮಾಡಿದ್ರೆ ಆಯಿತು ಬಿಡು, ಅವರು 2 ಕಾರ್ ಓನರು ಮಗ, ಮಾಡ್ತಾನೆ. ಆದರೆ ನಾನು ಬಾಡಿಗೆ ಕಾರ್ ಓಡಿಸ್ತಾ ಇರೋನು, ಒಂದು ದಿನಕ್ಕೆ 500 ರೂಪಾಯಿ ದುಡಿಯೋದೇ ಕಷ್ಟ, ಅಂಥದ್ರಲ್ಲಿ ಗ್ರ್ಯಾಂಡಾಗಿ ಷಷ್ಠಿ ಪೂರ್ತಿ ಮಾಡ್ತೀನ? ನಮ್ಮ ಅಕ್ಕ ತಂಗಿರೆಲ್ಲ ನಿನ್ನ ಯೋಗ್ಯತೆಗೆ ಅಪ್ಪಂಗೊಂದು ಷಷ್ಠಿ ಪೂರ್ತಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬಾಯಿ ತುಂಬ ಬೈದ್ಬಿಟ್ರು ಮಗ, ಅದಕ್ಕೆ ತಡಿಯೋಕ್ಕಾಗದೆ ಕುಡಿದ್ಬಿಟ್ಟೆ ಅಂತ ಹೇಳಿದಾಗ, ಲವ್ ಅದಕ್ಕೆಲ್ಲ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ? ನಾನಿಲ್ವೇನೋ, ನಾನು ನಿನಗೆ ದುಡ್ಡು ಕೊಡ್ತೀನಿ, ನಿಮ್ಮ ಅಪ್ಪ ಅಮ್ಮ ಷಷ್ಠಿ ಪೂರ್ತಿನೂ ಗ್ರ್ಯಾಂಡಾಗಿ ಮಾಡೋ ಅಂತ ಹೇಳ್ತಾ ಇರ್ತಾರೆ. ಲವ್ ಇವನು ಕರ್ಕೊಂಡೋಗಿ ಚೆನ್ನಾಗಿ ಮಜ್ಜಿಗೆ ಕುಡಿಸ್ಬಿಟ್ಟು ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬರೋ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ. ಇವನು ಯೋಚನೆ ಮಾಡಿಕೊಂಡು ಮನೆಗೆ ಬರ್ತಾನೆ. ಮೀನಾ ಬಟ್ಟೆ ಒಣಗ್ತಾ ಇರ್ತಾಳೆ. ಮೀನಾ ಅಂತ ಹೇಳಿದಾಗ, ಏನ್ರಿ ಊಟ ಆಯ್ತಲ್ವಾ, ಒಂದು ಸ್ವಲ್ಪ ಟೈಮ್ ಆಗಿದೆ ಅನಿಸುತ್ತೆ, ಬಂದೆ ಇದೊಂದು ಸ್ವಲ್ಪ ಬಟ್ಟೆ ಒಣಗಾಕ್ಬಿಡ್ತೀನಿ, ಬಿಸಿಗಿಟ್ಬಿಡ್ತೀನಿ ಅಂತ ಬರ್ತಾ ಇರ್ತಾಳೆ. ಅಲ್ಲಮ್ಮ, ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ತಾಳೆ. ಮಾತಾಡಬೇಕಾ, ಏನು ಹೇಳ್ರಿ ಅಂತ ಹೇಳ್ತಾರೆ. ಅದು ನನ್ನ ಫ್ರೆಂಡ್ ಚೇತನ ಇದ್ನಲ್ಲ, ಚೇತನ, ಹ್ಞೂ ಹೌದು ಇದ್ದಾರೆ, ಅವನು ಮಧ್ಯಾಹ್ನನೇ ಕುಡಿದ್ಬಿಟ್ಟಿದ್ದ ಕಣಮ್ಮ ಅಂತ ಹೇಳ್ತಾನೆ. ಹೌದಾ, ಯಾಕೆ ಅವರ ಕುಡಿತಾ ಇರಲಿಲ್ವಲ್ಲ? ಅದು ಅವ್ರ ದೊಡ್ಡಪ್ಪಂದು ಷಷ್ಠಿ ಪೂರ್ತಿ ಆಗಿತ್ತಂತೆ. ಷಷ್ಠಿ ಪೂರ್ತಿ ಆಗಿದ್ದರೆ ಇವ್ರು ಯಾಕ್ರಿ ಕುಡಿತಾರೆ ಅಂತ ಹೇಳ್ತಾರೆ. ಪೂರ್ತಿ ಹೇಳೋ ವಿಷಯ ಕೇಳಿಸ್ಕೊಳಮ್ಮ ಅಂತ ಹೇಳಿದಾಗ, ಅದೇನು ಹೇಳಿ ಅಂತ ಹೇಳ್ತಾರೆ. ಅವರು ಷಷ್ಠಿ ಪೂರ್ತಿ ಮಾಡಿದಾರಲ್ವಾ, ಈಗ ಇವರಪ್ಪ ಅಮ್ಮಂಗೆ ಷಷ್ಠಿ ಪೂರ್ತಿ ಮಾಡಬೇಕು, ಮಾಡಲಿ ಬಿಡಿ ಸಂತೋಷ ಅಲ್ವಾ ಅಂತ ಹೇಳಿದಾಗ, ಅದಕ್ಕೆ ದುಡ್ಡು ಬೇಕಲ್ವೇನಮ್ಮ? ಅಯ್ಯೋ ದುಡ್ಡು ಇರುತ್ತಲ್ವ ರೀ, ಮಾಡ್ತಾರೆ ಅಂತ ಹೇಳಿದಾಗ, ಅದಕ್ಕೆ ದುಡ್ಡಿಲ್ವಂತೆ, ಅದಕ್ಕೆ ನಾನು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೌದಾ, ನಿಮ್ಮ ಹತ್ರ ಎಲ್ಲಿದೆ? ಇದೇನಮ್ಮ ಹಿಂಗಂತ ಇದೆಯಾ? ಅದೇ ನಾವು ಫಂಕ್ಷನಲ್ಲಿ ಗೆದ್ದಿದ್ದೀವಲ್ಲ, ದುಡ್ಡು ಇದೆಯಲ್ಲ, ಅದು ನಾ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳ್ತಾನೆ. ಏನು, ಆ ದುಡ್ಡನ್ನ ನೀವು ಕೊಡ್ತೀರಾ? ಅದೇ ಕೊಡ್ತೀರಾ? ಆಗಲ್ಲ, ಸಾಧ್ಯ ಇಲ್ಲ, ಅದು ರೂಮ್ ಕಟ್ಸೋಕ್ಕೆ ಅಂತ ಇರೋದು ಅಂತ ಹೇಳ್ತಾಳೆ. ಆಗ ಅಲ್ಲಮ್ಮ, ರೂಮು ಇನ್ನೊಂದು ದಿನ ಬೇಕಿದ್ರೆ ಕಟ್ಟಿಸ್ಕೋಬೋದು, ಪಾಪ ಅವ್ರ ಅಪ್ಪ ಅಮ್ಮ ಷಷ್ಠಿ ಪೂರ್ತಿ ಇನ್ನೊಂದು ಸಲ ಬರುತ್ತಾ ಅಂತ ಹೇಳಿದಾಗ, ನೋಡಿ ಮಾವಂಗೆ ದುಡ್ಡು ಕೊಡೋಕ್ಕೆ ಹೋದಾಗ ಅವ್ರು ಏನಂದ್ರು, ಅವ್ರು ಏನಾರು ಅನ್ಲಿ, ನಾನು ಮಾತ್ರ ಅದು ಕೊಡಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗಲ್ಲ ಮೀನಾ, ಅದು ನಂದು ದುಡ್ಡಲ್ವಾ ಅಂತ ಹೇಳಿದಾಗ, ಓ ನೀವು ಮಾತ್ರ ಸಂಪಾದನೆ ಮಾಡಿದ್ರಾ, ಹಾಗಿದ್ರೆ ಅದರಲ್ಲಿ ನಂದೇನೂ ಇಲ್ವಾ ಅಂತ ಹೇಳಿದಾಗ, ಸರಿ ಆಯಿತು ನೀನು ಇಟ್ಕೊ, ನಂದು 50,000 ರೂಪಾಯಿ ನಾನು ಕೊಡು ಅಂತ ಹೇಳಿದಾಗ, ನಾನು ಕೊಡಲ್ಲ ಅಂದರೆ ಕೊಡಲ್ಲ ಅಷ್ಟೇ. ಏನಮ್ಮ ನೀನು ಹಿಂಗಾಡ್ತಾ ಇದೆಯಾ? ಅವನು ನನಗೆ ಎಷ್ಟು ವರ್ಷದಿಂದ ಪರಿಚಯ ಗೊತ್ತಾ, ಅವನೇನು ವೇಸ್ಟ್ ಮಾಡ್ತಾ ಇದ್ದಾನೆ, ಅವರ ಅಪ್ಪ ಅಮ್ಮಂಗೆ ಷಷ್ಠಿ ಪೂರ್ತಿಗೆ ಅಂತ ಕೇಳ್ತಾ ಇರೋದು. ನೋಡ್ರಿ, ಅವ್ರಿಗೇನಾದರೂ ಹುಷಾರಿಲ್ವಾ, ಹಾಸ್ಪಿಟಲಿಗೆ ಸೇರಿಸಿದಾರಾ, 1 ಅಲ್ಲ 2 ಲಕ್ಷ ತೊಗೊಂಡೋಗಿ ಕೇಳಿ, ನಾನೇನು ಕೇಳೋದಿಲ್ಲ, ಅದನ್ನು ಬಿಟ್ಟು ಷಷ್ಠಿ ಪೂರ್ತಿ ಮಾಡ್ತಾರೆ ಅಂತ ಹೇಳಿ ಆ ಫಂಕ್ಷನ್ ಮಾಡೋದಕ್ಕೆ 1 ಲಕ್ಷ ಕೊಡ್ತೀನಿ ಅಂತಂದರೆ ಅದನ್ನ ನಾನು ಒಪ್ಪೋದಿಲ್ಲ. ಈಗಲೂ ಬರ್ತಡೇ ಅಂತ ಬಂದರೆ ದೇವಸ್ಥಾನದಲ್ಲಿ ಮೊಸರನ್ನ ಪುಳಿಯೋಗರೆ ಕೊಡೋರು ಎಷ್ಟೋ ಜನ ಇದ್ದಾರೆ, ಅಂಥದ್ರಲ್ಲಿ ಇದೆಲ್ಲ ಯಾಕಬೇಕು? ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು. ಹಾಸಿಗೆ ಚಿಕ್ಕದಾಗಿದೆ ಅಂತ ಹೇಳ್ಬಿಟ್ಟು ಕಾಲನ್ನ ಚಿಕ್ಕದಾಗಿ ಇಟ್ಕೊಂಡು ಮಲ್ಕೊಳ್ಳೋದಕ್ಕಾಗೋದಿಲ್ಲ. ನೋಡ್ಮೀನಾ, ನಾನು ಅವನಿಗೆ ದುಡ್ಡು ಕೊಡಬೇಕು ಅಂದರೆ ಕೊಡಬೇಕಷ್ಟೇ, ಇಲ್ಲ ರೀ ಸಾಧ್ಯನೇ ಇಲ್ಲ, ನಾನು ದುಡ್ಡು ಕೊಡೋದಿಲ್ಲ ಅಂತ ಹೇಳಿದಾಗ, ಏನು ಹಂಗಂತ ಇದೆಯಾ, ಅದು ನಂದು ದುಡ್ಡು ಅಲ್ವಾ ಅಂತ ಹೇಳಿದಾಗ, ಏನೇ ಆದರೂ ಅಷ್ಟೇ, ನೀವು ಆಕಾಶ ಭೂಮಿ ಒಂದು ಮಾಡಿದ್ರು ಅಷ್ಟೇ, ತಕತೈ ಅಂತ ಕುಣಿದ್ರು ಅಷ್ಟೇ, ನಾನು ಮಾತ್ರ ಕೊಡಲ್ಲ ಅಂತ ಅಲ್ಲಿಂದ ಹೊರಟ್ಬಿಡ್ತಾಳೆ. ಕೋಪ ಮಾಡ್ಕೊಂಡ್ಬಿಡ್ತಾನೆ ಇವನು ಕೂಡ.
ಹಾಗೆ ಫ್ರೆಂಡ್ಸ್ ಹತ್ರ ಬರ್ತಾನೆ. ಮಗ ಚೇತನ ಎಲ್ಲೋ ಅಂತ ಹೇಳಿದಾಗ, ಮಗ ನೀನು ಹೇಳ್ದೆ ಅಲ್ವೇನೋ ಅದಕ್ಕೆ ಷಷ್ಠಿ ಪೂರ್ತಿಗೆಲ್ಲ ತಯಾರಿ ಮಾಡ್ಕೊಳ್ಳೋದಕ್ಕೆ ಹೋಗಿದ್ದಾನೆ, ಫೋನ್ ಮಾಡಿ ಬರೋದಕ್ಕೆ ಹೇಳ ಮಗ ಅಂತ ಹೇಳಿದಾಗ, ಅದು ಹಾಗೆಲ್ಲ ಏನು ಬೇಡ, ಅವ್ನು ಇಲ್ಲದೆ ಇರೋದು ಸರಿ ಹೋಯ್ತು, ಎಲ್ಲಿ ಅವನು ಏನೋ ಯಾಕೆ ಅಷ್ಟೊಂದು ತಡವಿಸ್ತಾ ಇದೆಯಾ, ಏನಾಯಿತು ಅಂತ ಹೇಳಿದಾಗ, ಅದು ಮಗ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೆ, ನೀನು ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಕಣೋ ಅವನ್ನೆಲ್ಲನೂ ತಯಾರಿ ಮಾಡ್ಕೋತಾ ಇರೋದು, ಫೋನ್ ಮಾಡಿ ಯಾರ್ಯಾರಿಗೋ ಹೇಳ್ತಿದ್ದ ಅಂತ ಹೇಳಿದಾಗ, ಅದು ಸರಿ ನಿಮ್ಮ ಹತ್ರ ಯಾರ ಹತ್ರನಾದ್ರೂ ದುಡ್ಡಿದೆಯಾ ಅಂತ ಹೇಳಿದಾಗ, ಯಾಕೆ ಮಗ ಡೀಸೆಲ್ ಹಾಕ್ಸೋಕ್ಕೆ ದುಡ್ಡಿಲ್ವಾ, ನಿನಗೆ ಬಾಡಿಗೆ ದುಡ್ಡು ಕೊಡೋಣ ಅಂತ ಕಾಯ್ತಾ ಇದ್ದೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟೆಲ್ಲ ಮಗ 1 ಲಕ್ಷ ಬೇಕು ಅಂತ ಹೇಳ್ತಾರೆ. ಏನೋ 1 ಲಕ್ಷನ ನಮ್ಮ ಹತ್ರ ಎಲ್ಲ ಇರುತ್ತೆ ಅಂತ ಹೇಳಿದಾಗ, ಅದು ಚೇತನ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಹೌದು ಕೊಡ್ತೀನಿ ಅಂದಿದ್ದೆ, ಅದು ಈಗ ಆಗ್ತಾಯಿಲ್ಲ ಮಗ ಅಂತ ಹೇಳ್ತಾರೆ. ಯಾಕೋ ನಾನು ಹೆಂಡ್ತಿ ಇದ್ದಾಳಲ್ಲ, ನನ್ನ ಹೆಂಡ್ತಿ ಅವಳು ಕೊಡೋದಕ್ಕಾಗಲ್ಲ ಅಂತ ಅಂದ್ಬಿಡ್ತಿದ್ದಾಳೆ ಕಣೋ ಅಂತ ಹೇಳ್ತಾನೆ. ಏನು ಮಗ ಹೇಳ್ತಾ ಇದೆಯಾ ಅಂತ ಹೇಳಿದಾಗ, ಹೌದು ಕಣೋ, ಈ ಮದುವೆ ಆಗಿ ನನಗೆ ಸಾಕಾಗಿ ಹೋಗಿದೆ, ಈಗ ನೋಡು ಅವಳು ಫ್ರೆಂಡ್ಸಿಗೆ ದುಡ್ಡು ಕೊಡ್ತೀನಿ ಅಂದರೆ ಕೊಡೋದೇ ಇಲ್ಲ ಅಂತ ಹೇಳ್ತಾಳೆ ಅಂತ ಹೇಳಿದಾಗ, ಮಗ ಮದುವೆ ಆದಮೇಲೆ ಹೆಣ್ಮಕ್ಳೇ ಹಾಗೆ ಕಣೋ, ಯಾರಿಗೆ ಏನು ಕೊಡ್ತೀನಿ ಅಂತಂದ್ರೂ ಹೇಳಿ ಕೇಳಿ ಕೊಡಬೇಕು, ಅದು ನಿನ್ನ ಸಂಸಾರ ಅಂತಲ್ಲ ಎಲ್ಲರ ಸಂಸಾರದಲ್ಲೂ ಹಾಗೇನೆ ಅಂತ ಹೇಳ್ತಾ ಇರ್ತಾರೆ. ಅವನು ಕೂಡ ಕೋಪ ಮಾಡ್ಕೊಂಡು ನಿಂತಿರ್ತಾನೆ. ಈ ಕಡೆ ಮೀನಾ ಹೊರಗಡೆ ಬಂದಿರ್ತಾಳೆ. ಯಾಕೆ ಮೀನಾ ಬೇಜಾರಾಗಿ ನಿಂತಿದ್ಯಾ, ಏನಾಯಿತು ಅಂತ ಹೇಳಿದಾಗ, ಅದು ನಮ್ಮ ಮನೆಯವರು ನನ್ನ ಜೊತೆ ಜಗಳ ಮಾಡ್ಕೊಂಡು ಹೋದ್ರು ಅಕ್ಕ ಅಂತ ಹೇಳ್ತಾಳೆ. ಜಗಳನ ಯಾಕೆ ಅಂತ ಹೇಳಿದಾಗ, ಅದು ಅಕ್ಕ ಅವರು ಅವ್ರ ಫ್ರೆಂಡಿಗೆ ದುಡ್ಡು ಕೊಡ್ತೀನಿ ಅಂತ ಅಂದರು, ನಾನು ಬೇಡ ಅಂತ ಹೇಳಿದೆ, ಅದಕ್ಕೆ ಅಂತ ಹೇಳಿದಾಗ, ಹಾಗೆ ಮೀನಾ ಗಂಡಸರು ನಾವೇನಾರ 100 ರೂಪಾಯಿ ಕೇಳಿದರೆ 100 ಸತಿ ಲೆಕ್ಕ ಕೇಳ್ತಾರೆ, ಯಾರ ಫ್ರೆಂಡ್ಸಿಗಾದರೆ ಸಾಲ ಮಾಡಿ ಆದರೂ ಕೊಡ್ತಾರೆ ಅಂತ ಹೇಳಿದಾಗ, ಅದಕ್ಕೆ ಅಕ್ಕ ಮುನ್ಸ್ಕೊಂಡು ಹೋಗ್ಬಿಡ್ತಾರೆ, ಹೋದರೆ ಎಲ್ಲಿ ಹೋಗ್ತಾರೆ, ರಾತ್ರಿ ಬರ್ತಾರೆ ಬಿಡು ಅಂತ ಹೇಳ್ತಾಳೆ. ಅವಳು ಕೂಡ ಬೇಜಾರು ಮಾಡ್ಕೊಂಡು ಸುಮ್ಮನಾಗ್ಬಿಡ್ತಾಳೆ. ಈ ಕಡೆ ರೋಹಿಣಿ ಮನೆ ನೋಡೋದಕ್ಕೆ ಅಂತ ಹೇಳಿ ಬಂದಿರ್ತಾಳೆ. ಆಗ ಸರ್ ಮನೆ ಖಾಲಿ ಇದೆ ಅಂತ ಕೇಳಿದ್ವಲ್ಲ ಅಂತ ಹೇಳಿದಾಗ, ನೀನೇ ಏನಮ್ಮ ಅಂತ ಹೇಳ್ತಾರೆ. ಹೌದು ಸರ್ ನಾನೇ, ಯಾರು ಇರ್ತೀರಾ, ನಾನು ನಮ್ಮಮ್ಮ ನನ್ನ ಮಗ ಅಂತ ಹೇಳ್ತಾರೆ. ನಿಮ್ಮ ಗಂಡ ಅಂತ ಹೇಳಿದಾಗ, ಅವರು ಶೋ ರೂಮ್ ಅಂತ ಹೇಳಿ ಪೂಜೆ ಹೇಳೋದಕ್ಕೆ ಹೋಗ್ತಾಳೆ. ಅವರು ದುಬೈಲಿದ್ದಾರೆ ಸರ್ ಅಂತ ಹೇಳ್ತಾರೆ. ಏನಮ್ಮ ಹಿಂಗೆ ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ, ಹೌದು ಸರ್ ಅವರಿಗೆ ತುಂಬ ಸಲ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ಇವಾಗ ಅವರು ದುಬೈ ಶೋರೂಮಲ್ಲಿದ್ದಾರೆ ಅಂತ ಹೇಳ್ತಾಳೆ. ಹೌದಾ, ಗಂಡ ಇಲ್ಲಾಂದರೆ ಕೆಲಸ ಕೊಡೋದಕ್ಕೆ ಮನೆ ಕೊಡೋದಕ್ಕೆ ತುಂಬಾ ಬೇಜಾರಾಗುತ್ತಮ್ಮ, ತುಂಬ ಸಮಸ್ಯೆ ಆಗಿಬಿಡುತ್ತೆ ಅಂತ ಹೇಳಿದಾಗ, ಯಾಕೆ ಸರ್ ಅಂತ ಸಮಸ್ಯೆ, ಇವರಿಂದ ಏನೂ ಆಗಲ್ಲ ಅಂತ ಹೇಳ್ತಾಳೆ. ಹೀಗೆ ಹೇಳ್ಕೊಂಡು ಹೋದ ತಿಂಗಳು ಒಂದು ಹೆಂಗ್ಸ್ ಬಂದಿದ್ಲಮ್ಮ, ಅವಳು ನೋಡಿದ್ರೆ ಗಂಡ ಫಾರಿನ್ನಲ್ಲಿದ್ದಾನೆ ಅಂತ ಹೇಳಿದ್ಲು, ಗಂಡನ ಜೊತೆಗೆ ಜಗಳ ಮಾಡ್ಕೊಂಡು ಬಂದಿದ್ದಾಳಂತೆ, ಅವಳು ನೋಡಿದ್ರೆ ದಿನ ರಾತ್ರಿ ಬಂದು ಜಗಳ ಮಾಡೋನು, ನಾನೇ ಮನೆ ಬಿಟ್ಟು ಕಳಿಸಿದ್ದೀನಿ ಅಂತ ಹೇಳ್ತಾರೆ. ಆಗ ಸರ್ ಅಂಥ ಸಮಸ್ಯೆ ಏನೂ ಆಗೋದಿಲ್ಲ ಸರ್, ಅಂತ ಪ್ರಾಬ್ಲಮ್ ಎಲ್ಲ ಇಲ್ಲ, ಇವಳು ಸುಳ್ಳು ಮೋಸ ಮಾಡೋದೇ ಇಲ್ಲ ಸರ್ ಅಂತ ಹೇಳಿ ಪೂಜೆ ಹೇಳ್ತಾಳೆ. ಸರಿ ಆಯಿತು, ನೀನು ನೋಡಿದ್ರೆ ಓದಿರೋ ಹುಡುಗಿ ಥರ ಕಾಣಿಸ್ತಾ ಇದೆಯಾ, ಮನೆ ಹೋಗಿ ನೋಡೋಗಮ್ಮ, ಬರ್ತೀನಿ ನಾನು, ಒಂದು ಫೋನ್ ಕಾಲ್ ಇದೆ ಅಂತ ಹೇಳಿ ಹೋಗ್ತಾರೆ. ಸರಿ ಅಂತ ಹೇಳಿ ಬಂದು ಇವರು ಕೂಡ ಮನೆ ನೋಡ್ತಾ ಇರ್ತಾರೆ. ಪೂಜಾ ಮನೆ ಏನೋ ತುಂಬ ಚೆನ್ನಾಗಿದೆ ಕಣೆ, ಆದರೆ ಅಮ್ಮ ಇಲ್ಲಿಗೆ ಬಂದ ತಕ್ಷಣವೇ ನಾವೆಲ್ಲ ಸರಿ ಮಾಡ್ಕೋಬೇಕು ಅಂತ ಹೇಳಿದಾಗ, ಅಲ್ಲ ಕಣೆ ಮನೆಗೆ ಬರೋದಿರಲಿ, ಓನರ್ ಮುಂಚೆನೇ ಇಷ್ಟೊಂದೆಲ್ಲ ರೆಸ್ಟ್ರಿಕ್ಷನ್ ಆಗ್ತಾ ಇದ್ದಾನೆ, ಸುಳ್ಳು ಮೋಸ ಹೇಳ್ಬಾರ್ದು ಹಂಗೆ ಹೆಂಗೆ ಅಂತ, ನೀನು ನೋಡಿದ್ರೆ ಬತ್ತಿದ್ದಂಗೆ ಪೋಣಿಸ್ಬಿಟ್ಟಿದ್ಯಾ, ನೀನು ಒಂದು ಬುಕ್ಕೆ ಇಡಬೇಕಾಗುತ್ತೆ ಕಣೆ. ಪೂಜಾ ಬುಕ್ಸ್ ಹಾಕಾಗಲ್ಲ, ಒಂದು ಹಾರ್ಡ್ ಡಿಸ್ಕ್ ಆಗ್ಬೋದು ಅನ್ಸುತ್ತಲ್ವಾ ಅಂತ ಹೇಳಿದಾಗ, ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ ಅಂತ ಹೇಳ್ತಾಳೆ. ಓನರ್ ಬರ್ತಾರೆ. ಆಗ ಏನಮ್ಮ ಮನೆ ಇಷ್ಟ ಆಯಿತಾ, ಹಾಂ ಸರ್ ಇಷ್ಟ ಆಯಿತು, ನೀರು ಬೇಸಿಗೆಗಾಲದಲ್ಲೂ ತುಂಬಾ ಬರುತ್ತಮ್ಮ, ಅದಕ್ಕೇನು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಸರಿ ಸರ್ ಆಯಿತು, ಹಾಗಿದ್ರೆ ಈ ಮನೆ ನಮ್ಗೆ ಓಕೆ, ಬಾಡಿಗೆ ಎಷ್ಟು ಸರ್ ಅಂತ ಹೇಳಿದಾಗ 20,000 ಅಂತ ಹೇಳ್ತಾರೆ. ಏನು ಸರ್ 20,000ನ ಈ ಮನೆಗೆ ಅಂತ ಹೇಳಿದಾಗ, ನೋಡಮ್ಮ ಇದೇ ಮನೆ ಸಿಟಿ ಒಳಗಡೆ ಇತ್ತು ಅಂತಂದರೆ 40,000 ರೂಪಾಯಿ ಆಗಿರೋದು, ಇವಾಗ ಇದು ಔಟ್ಸೈಡಲ್ಲಿ ಇದೆ ಅಂತ ಅಷ್ಟಿದೆ ಅಷ್ಟೇ, ನೋಡಿ ನೀವು ಬೇಕಿದ್ರೆ ತಗೊಳ್ಳಿ, ಇಲ್ಲ ಅಂದರೆ ತುಂಬ ಜನ ಬಂದಿದ್ದಾರೆ, ಅವರಿಗೆ ಯಾರಿಗಾದ್ರೂ ಕೊಡ್ತೀನಿ ಅಂತ ಹೇಳ್ತಾರೆ. ಇಲ್ಲ ಸರ್ ನಾವು ಈ ಮನೆ ತೊಗೋತೀವಿ, ಅಡ್ವಾನ್ಸ್ ಎಷ್ಟು ಸರ್, 1 ಲಕ್ಷ ಸರ್. ಏನು ಸರ್ 1 ಲಕ್ಷ ಕೇಳ್ತಾ ಇದ್ದರೆ, ಸ್ವಲ್ಪ ಕಡಿಮೆ ಮಾಡ್ಕೋಬಾರ್ದಾ, 10 ತಿಂಗಳು ಅಡ್ವಾನ್ಸು ಅಂತಂದ್ರೂ 2 ಲಕ್ಷ ಆಗಬೇಕು, ನಾನು 1 ಲಕ್ಷ ಕೇಳ್ತಾ ಇದ್ದೀನಿ, ಇದಕ್ಕಿಂತ ಇನ್ನೇನು ಕಡಿಮೆ ಮಾಡ್ಕೊಳ್ಳೋದಕ್ಕಾಗುತ್ತಮ್ಮ ಅಂತ ಹೇಳ್ತಾರೆ. ಸರಿ ಸರ್ ಅಂತ ಹೇಳಿ 2,000 ಕೊಟ್ಟು, ಇದು ಟೋಕನ್ ಅಡ್ವಾನ್ಸ್ ಅಂತ ಇಟ್ಕೊಳ್ಳಿ ಸರ್ ಅಂತ ಹೇಳಿ ಕೊಡ್ತಾಳೆ. ಸರಿ ಅಮ್ಮ ಆಯಿತು, ಇನ್ನು 2 ದಿನದಲ್ಲಿ ಅಡ್ವಾನ್ಸ್ ಕೊಡಬೇಕು ಅಂತ ಹೇಳಿದಾಗ, ಸರಿ ಅಂತ ಹೇಳಿ ಅವರು ಅಲ್ಲಿಂದ ಹೊರಟ್ಬಿಡ್ತಾರೆ. ಮನೆ ಏನೋ ಚೆನ್ನಾಗಿದೆ ಅಲ್ವೇನೆ ಅಂತ ಹೇಳಿದಾಗ, ಹೌದು ಕಣೆ ಚೆನ್ನಾಗಿದೆ, ಬೇಗ ಅಮ್ಮನ ಮತ್ತು ಕೃಷ್ಣ ಇಲ್ಲಿಗೆ ತಂದು ಸೇರಿಸ್ಬೇಕು, ಅವರಂತೂ ನನ್ನ ಮಗನ ದತ್ತು ತಗೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ ಅಂತ ಹೇಳಿದಾಗ, ರೋಹಿಣಿ ಆದರೂ ನೀನು ಇಷ್ಟೊಂದು ಪ್ರೆಷರ್ ಎಲ್ಲನೂ ಹೇಗೆ ತಡ್ಕೊಂಡಿದ್ಯೋ ನಂಗೆ ಗೊತ್ತಾಗ್ತಾ ಇಲ್ಲ, ನನ್ನಂತೊಳಗಿದ್ರೆ ಹುಚ್ಚಿಡ್ದು ಬಿಡ್ತಿತ್ತು ಅಂತ ಹೇಳಿದಾಗ, ಏನು ಮಾಡಿರುತ್ತೆ, ನಾನೇ ಬೇಕು ಅಂತ ಆಸೆ ಪಟ್ಟು ಆರಿಸ್ಕೊಂಡಿರೋ ಜೀವನ ಅಲ್ವಾ, ಏನಾದರೂ ಸ್ಟ್ರಗಲ್ ಮಾಡಲೇಬೇಕು ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಶೋರೂಮಿಗೆ ಬರ್ತಾಳೆ. ಇವ್ನು ನೋಡಿದ್ರೆ ಮನೋಜು ಬೇಜಾರು ಮಾಡ್ಕೊಂಡು ಕೂತಿರ್ತಾನೆ. ಹಲೋ ಮಿಸ್ಟರ್ ಮನೋಜ್ ಯಾಕೆ ಏನಾಯಿತು ಅಂತ ಹೇಳಿದಾಗ, 11 ಜನ ಸೆಲೆಕ್ಟ್ ಮಾಡಿದ್ದೀನಿ, ಅದರಲ್ಲಿ ಒಬ್ಬರಾದ್ರೂ ಇಂಟರ್ವ್ಯೂಲಿ ಪಾಸ್ ಆಗಬೇಕಲ್ವಾ, ಯಾರೂ ಆಗಿಲ್ಲ ರೋಹಿಣಿ ಅಂತ ಹೇಳಿದಾಗ, ಮನೋಜ್ ನೀವು ನೋಡಿದ್ರೆ ಅವರಿಗೆ ಕರಾಟೆ
ಬರುತ್ತಾ ಕುಲ್ಫು ಬರುತ್ತಾ ಅಂತ ಕೇಳೋ ಪ್ರಶ್ನೆಗಳ ಜಾಗದಲ್ಲಿ ಇಂಡಿಯಾದಲ್ಲಿ ಪ್ರೆಸಿಡೆಂಟ್ ಯಾರು, ಫಾರಿನ್ನಲ್ಲಿ ಯಾರು, 1 ಲೀಟ್ರ್ ನೀರು ಹಾಕಿದರೆ ಎಷ್ಟಾಗುತ್ತೆ, ಏನಾಗುತ್ತೆ ಅದೆಲ್ಲ ಕೇಳಿದ್ರೆ ಅವರೆಲ್ಲ ಯಾಕೆ ಹೇಳ್ತಾರೆ, ನಿಮ್ಗೆ ಏನು ಇಂಟರ್ವ್ಯೂ ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ವಾ ರೋಹಿಣಿ, ಅದೆಲ್ಲ ಗೊತ್ತಿರಬೇಕು ರೋಹಿಣಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ನೋಡಿದ್ರೆ ಒಬ್ಬ ದುಡ್ಡುಗಿರೋನು ದಪ್ಪ ಮನುಷ್ಯ ಬರ್ತಾನೆ. ಅದನ್ನ ನೋಡಿ ಅವ್ರು ಶಾಕ್ ಆಗಿರ್ತಾರೆ. ಸರ್, ಇಲ್ಲಿ ಸೆಕ್ಯೂರಿಟಿ ಇಂಟರ್ವ್ಯೂ ನಡೀತಾ ಇದೆ ಅಂತ ಗೊತ್ತಾಯಿತು ಅಂತ ಹೇಳಿದಾಗ, ಓ ಹೌದಾ, ಅದಕ್ಕೆ ಬಂದ್ರಾ, ಕೂತ್ಕೊಳ್ಳಿ ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಕೂತ್ಕೊಂಡಾಗ, ಏನು ಓದಿದ್ದೀರಾ, ಡಿಗ್ರಿ, ಅದು ಪ್ರೆಸಿಡೆಂಟು ಅಂತ ಹೇಳಿದಾಗ, ಮನೋಜ್ ಸ್ವಲ್ಪ ಸುಮ್ಮನಿರ್ತೀರಾ ನೀವು ಅಂತ ಹೇಳಿ, ನೋಡಿ ನಿಮಗೆ ಜಗಳ ಮಾಡೋದಕ್ಕೆ ಬರುತ್ತಾ, ಓ ಬೇಜಾನ್ ಬರುತ್ತೆ ಸರ್, ನಾನು ಜಗಳ ಮಾಡೋದ್ರಲ್ಲಿ ಎತ್ತಿದ ಕೈ, ನಿಮ್ಗೆ ಯಾರಾದರೂ ತೊಂದರೆ ಕೊಟ್ಟರೆ ಅವ್ರ ಕತೆ ಮುಗಿಸ್ಬಿಡ್ತೀನಿ ಸರ್ ಅಂತ ಹೇಳ್ತಾನೆ. ಸರಿ ಆಯಿತು, ಹಾಗಿದ್ರೆ ಮುಂಚೆ ಕೆಲಸ ಮಾಡೋದಲ್ಲಿ ಹಾಗೆ ಸರ್ ನಮ್ಮ ಓನರಿಗೆ ಯಾರೋ ಕೈ ಎತ್ತದ ಅಂತ ಹೇಳಿ ಕೈನೇ ಮುರಿದಾಕ್ಬಿಟ್ಟಿದೆ ಅಂತ ಹೇಳಿದಾಗ, ಅದನ್ನು ನಾನು ನೋಡಬೇಕಲ್ಲ ಅಂತ ಹೇಳ್ತಾನೆ. ಸರಿ ಎದ್ದು ನಿಂತ್ಕೊಳ್ಳಿ ಸರ್ ಅಂತ ಹೇಳ್ತಾರೆ. ಎದ್ದು ನಿಂತ್ಕೊತಾನೆ. ಎದ್ದು ನಿಂತ್ಕೊಂಡಿದ್ದ ತಕ್ಷಣ ಅವನು ಎತ್ಕೊಂಡು ಗರಗರ ಅಂತ ಸುತ್ತಿಸ್ಬಿಟ್ಟು ಬಿಸಾಕ್ಬಿಡ್ತಾನೆ. ಆಗ ಅಯ್ಯೋ 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 ಏನಾಯಿತು ಮನೋಜ್ ಅಂತ ಹೇಳಿ ಬರ್ತಾಳೆ ರೋಹಿಣಿ ನನಗೆ ಅದು ಕಣ್ಣು ಸುತ್ತುತ್ತಾ ಇದೆ, ತಲೆ ಸುತ್ತುತ್ತಾ ಇದೆ ಅಂತ ಹೇಳಿ ಹೇಳ್ತಾನೆ. ಅಯ್ಯೋ ಮನೋಜ್ ಬನ್ನಿ ಇಲ್ಲಿ ಬನ್ನಿ ಅಂತ ಹೇಳಿ ಕೂತ್ಕೋತಾರೆ. ರೋಹಿಣಿ ಇವನು ಅಂತ ಹೇಳಿದಾಗ, ನೋಡಿ ಇವನೇ ಪರ್ಫೆಕ್ಟ್ ಆಗಿರೋನು, ಯಾರಾದರೂ ಬಂದರೆ ಇವನು ಎತ್ತೆಸಿತಾನೆ, ನೀವು ನೋಡಿದ್ರೆ ಎಲ್ಲರೂ ನೋಡಿ ಭಯ ಪಡ್ಕೋತೀರಲ್ವಾ, ಇವನೇ ಸರಿಯಾದ ವ್ಯಕ್ತಿ ಅಂತ ಹೇಳ್ತಾರೆ. ಸರಿ ಆಯಿತು, ನೋಡು ನೀನು ಅಲ್ಲಿ ಕೂತಿರು, ನಾನು ಮಾತಾಡ್ತೀನಿ ಅಂತ ಹೇಳಿ ಕೂರಿಸ್ಬಿಟ್ಟು ಬರ್ತಾನೆ. ಆಗ ನಿನಗೆ ಸಂಬಳ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ, ಸಂಬಳನೇ ಎಷ್ಟು ಬೇಕು ಅಂತ ಹೇಳಿದಾಗ, ಸರ್ ಅಂತ ಹೇಳಿದಾಗ, ನೋಡಪ್ಪ ನಾನು 10,000 ಕೊಡ್ತೀನಿ, ಆಮೇಲೆ ನೀನು ಕೆಲಸ ಏನು ಮಾಡ್ತೀಯ ಅದನ್ನ ನೋಡಿಬಿಟ್ಟು ನಿನಗೆ ಸಂಬಳನ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾನೆ. ಸರಿ ಸರ್ ಆಯಿತು, ಆದರೆ ಊಟನೂ ಕೊಡಬೇಕು ಸರ್ ಅಂತ ಹೇಳ್ತಾನೆ. ಊಟನ, ಹೌದು ಸರ್, ಈ ಥರ ಬಾಡಿ ಮೈಂಟೈನ್ ಮಾಡಬೇಕು ಅಂತಂದರೆ ಒಳ್ಳೆ ಫುಡ್ ಮಾಡಬೇಕಲ್ವಾ, ಅದಕ್ಕೆ ಲಿಸ್ಟ್ ಮಾಡಿದ್ದೀನಿ ಅಂತ ಹೇಳಿದಾಗ, ಸರಿ ಆಯಿತು ನೀನು ಹೊರಗಡೆ ಇರು ಅಂತ ಹೇಳಿ ಕಳಿಸ್ಬಿಡ್ತಾನೆ. ರೋಹಿಣಿ ನಿಧಾನ ಕೂರಿಸು ರೋಹಿಣಿ ಅಂತ ಹೇಳಿ ನಿಧಾನವಾಗಿ ಕೂತ್ಕೋತಾನೆ. ಇದಿಷ್ಟು ಮಂಗಳವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.